जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 23 ಮಾರ್ಚ್ ಶ್ರೀ ಮಹಾರಾಜರ ಪ್ರವಚನ, ಪ್ರಪಂಚದಲ್ಲಿ ಭಗವಂತನ ಅವಶ್ಯಕತೆ ಇದೆ ಎಂದು ಅನಿಸಬೇಕು. ಪ್ರಪಂಚದಲ್ಲಿ, ಪರಮಾರ್ಥದಲ್ಲ, ಪ್ರಪಂಚದಲ್ಲಿ ನಮಗೆ ಭಗವಂತನ ಅವಶ್ಯಕತೆ ಇದೆಯಪ್ಪ ಅಂತ ಅನ್ನಿಸ್ಬೇಕು ಅಂತ ಶ್ರೀ ಮಹಾರಾಜರು ಇವತ್ತು ಬೋಧನೆ ಮಾಡ್ತಿದ್ದಾರೆ. ನಮಗೆ ನಿಜವಾಗಿಯೂ ಅನ್ನಿಸ್ತಾ ಇದೆಯಾ ಅನ್ನೋದನ್ನು ನೋಡೋಣ ಎಲ್ಲರೂ ಸೇರಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಪ್ರತಿಯೊಬ್ಬ ಮನುಷ್ಯನಿಗೆ ತಾನು ಸುಖಿಯಾಗಬೇಕೆಂದು ಅನಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯ, ನಮ್ಮೆಲ್ಲರಿಗೂ ಏನು ಅನಿಸುತ್ತಪ್ಪ, ನಾವು ಸುಖಿ ಆಗಬೇಕು, हमको सुखी होना है, यही हमारा अल्टीमेट गोल है. और अल्टीमेट गोल यही है कि हर मनुष्य को, हर जीव को इस शरीर में आने के बाद में उसको क्या चाहिए? सुख चाहिए. लेकिन वो सुख जहाँ ढूंढ रहा है वो गलत जगह है. वो प्रपंच में छोटी छोटी वस्तुओं में ढूंढ रहा है वो सुख. मेरे को ऐसा सुख चाहिए, गाड़ी मिल गया तो सुखी हो जाऊंगा, फ्लाइट में जाऊंगा तो सुखी हो जाऊंगा, बेटा फॉरेन में चले जाएगा तो सुखी हो जाऊंगा. लेकिन महाराज कहते इन चीज़ों से सुख मिलने वाला नहीं है. जो सुख और परम शांति की महाराज बात करें वो केवल किसके पास मिलेगा? परमात्मा के पास मिलेगा. ಏನಂತಾರೆ ಶ್ರೀ ಮಹಾರಾಜರು? ತನ್ನ ಮೇಲೆ ಭಗವಂತನ ಕೃಪೆ ಇರಬೇಕು. ತನ್ನ ಮೇಲೆ ಭಗವಂತನ ಕೃಪೆ ಇರಬೇಕು, ತನಗೆ ನಾಮದ ಪ್ರೇಮ ಇರಬೇಕೆಂದು ಅನಿಸುತ್ತದೆ. ಆದರೆ ನಮ್ಮೆಲ್ಲರಿಗೆ ಈ ಅನುಭವವು ಏಕೆ ತಾನೇ ಬರುವುದಿಲ್ಲ? ಆ ಭಗವಂತನ ಕೃಪೆ ಆಗ್ತಿದೆ ಅಂತ ಅನುಭವ ಯಾಕೆ ಬರ್ತಿಲ್ಲಪ್ಪ? ಭಗವಂತನ ಪ್ರೇಮ ಯಾಕೆ ಬರ್ತಿಲ್ಲಪ್ಪ? ಈ ಜಗತ್ತಿನಲ್ಲಿ ಸುಖ, ಸಮಾಧಾನಿಯಾದ ಮನುಷ್ಯನು ಏಕೆ ಕಾಣುವುದಿಲ್ಲ? ಇಂಥ ಪರಿಸ್ಥಿತಿ ಉಂಟಾಗಲು ಕಾರಣವೇನು? ಯಾಕೆ ನಮಗೆ ಸಮಾಧಾನ ಇಲ್ಲ? 24 ತಾಸಲ್ಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಬಾಕಿ ಎಲ್ಲ ತಾಸಲ್ಲೂ ನಮ್ಮದು ಒಳಗೆ ತಕ್ಕಪಕ್ಕ ಕುಣಿತ ಶುರು ಆಗಿರುತ್ತೆ. ಯಾತಕ್ಕಪ್ಪ ಅನ್ನೋದನ್ನು ಕಾರಣ ಕೇಳ್ತಿದ್ದಾರೆ ಮಹಾರಾಜರು. ನಾವೆಲ್ಲರೂ ಸದಾಚಾರದಿಂದ ನಡೆಯುತ್ತೇವೆ ಎಂದು ನಮಗೆ ಅನಿಸುತ್ತದೆ. ಮತ್ತೆ ನಾನು ಸದಾಚರಣೆಯಿಂದ ಒಳ್ಳೆಯವಳಿದ್ದೀನಿ ರೀ ಅನಿಸುತ್ತೆ. ಭಗವಂತನ ಭಜನೆ, ಪೂಜೆಯನ್ನು ನಾವೆಲ್ಲರೂ ಮಾಡುತ್ತೇವೆ, ಆದರೂ ಆ ಸಮಾಧಾನವು ನಮಗೆ ಪ್ರಾಪ್ತಾಗುವುದಿಲ್ಲ. ಭಜನೆ ಮಾಡ್ತಿದ್ದೀವಿ, ಜಪ ಮಾಡ್ತಾ ಇದ್ದೀವಿ, ಸತ್ಸಂಗಕ್ಕೆ ಹೋಗ್ತಾ ಇದ್ದೀವಿ, ಸಂತ ಸಮಾಗಮವನ್ನು ಮಾಡ್ತಿದ್ದೀವಿ, ಆದರೂ ಒಳಗೆ ಕಿರಿ 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 ಅಂತಿದೆ. ಯಾತಕ್ಕಪ್ಪ? ಯಾಕೆ ಪ್ರಾಪ್ತಿ ಆಗ್ತಿಲ್ಲ ಸಮಾಧಾನ? ಹಾಗಂದರೆ ಸಮಾಧಾನ ಪ್ರಾಪ್ತವಾಗದೆ ಇರಲಿಕ್ಕೆ ನಿಜವಾದ ಕಾರಣವೇನೆಂದರೆ ನಮಗೆ ಇನ್ನೂ ಭಗವಂತನ ಅವಶ್ಯಕತೆ ಇದೆ ಎಂದು ಅನಿಸುತ್ತಾ ಇಲ್ಲ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರು. ಏನು ಕೋಟ್ ಆ್ಯಂಡ್ ಕೋಟ್ ಅಂತ ಪದೇ ಪದೇ ಹೇಳ್ತೀರಾ ಅಂತ ಯಾರು ಕೇಳಿದ್ರು. ಕೋಟ್ ಆ್ಯಂಡ್ ಕೋಟ್ ಅಂದರೆ ಇಲ್ಲಿ ಏನು ಶಬ್ದ ಬರೆದಿದೆಯೋ ಅದನ್ನು ಹೇಳೋದಕ್ಕೆ ಕೋಟ್ ಆ್ಯಂಡ್ ಕೋಟ್ ಅಂತಾರೆ. ಇನ್ನೂ ಭಗವಂತನ ಅವಶ್ಯಕತೆ ಇದೆ ಎಂದು ನಮಗೆ ಅನಿಸುವುದಿಲ್ಲ. ನಾನೇ ಎಲ್ಲ ಮಾಡ್ತೀನಿ, ನಾನೇ ಈ ರಾಜ್ಯಭಾರ, ಮನೆಯಲ್ಲಿ ಪ್ರಪಂಚದ ರಾಜ್ಯಭಾರ ನನ್ನ ಕೈಯಲ್ಲುಂಟು, ನಾನೇ ಬದಲಾಯಿಸ್ಬಿಡ್ತೀನಿ ಸತ್ತಾನ, ನನ್ನ ಮನೆಯಿಂದ ಅವ್ರನ್ನ ಚೇಂಜ್ ಮಾಡ್ತೀನಿ, ಇವ್ರನ್ನ ಚೇಂಜ್ ಮಾಡ್ತೀನಿ, ಈ ಭ್ರಾಂತಿಯಲ್ಲಿ ನಾನೇನು ಬದುಕ್ತಾ ಇದ್ದೀನೋ ಅದು ನನಗೆ ಸಮಾಧಾನ ಕೊಡ್ತಾ ಇಲ್ಲ. ಆ ಸಮಾಧಾನ ಇರಲಾರ್ದ ಪರಿಸ್ಥಿತಿಯಲ್ಲಿ ಏನು ತಳಮಳ. ಗುರುಗಳಂತಿದ್ರು ಸತ್ ಹೆಣದ ಥರ ಬದುಕ್ತಾ ಇದ್ದೀರಾ. ತೋರ್ಪಡಿಕೆಗೆ ಇವೆಲ್ಲ ನಾಟಕಬಾಜಿ. ಕ್ರೀಮ್ ಹಚ್ಕೊಂಡ್ಬಿಟ್ಟೆ, ಅದನ್ನ ಹಚ್ಕೊಂಡ್ಬಿಟ್ಟೆ, ಇದನ್ನ ಹಚ್ಕೊಂಡ್ಬಿಟ್ಟೆ, ಹೊರಗಡೆ ಹೋಗ್ಬಿಟ್ಟೆ, ಆದರೆ ಒಳಗಿಂದ ತಳಮಳ ಉಂಟು, ಸಮಾಧಾನ ಇಲ್ಲ. ನೆಕ್ಲೆಸ್ ಏನು ಹಾಕ್ಕೊಂಡ್ರೆ ಏನು, ಮನೆಗೆ ಬಂದ ತಕ್ಷಣ ಕಿತ್ತು ಬಿಸಾಕ್ಬಿಡ್ತೀವಿ. ಯಾಕೆ? ಅಯ್ಯಪ್ಪ ಸಾಕಾಗೋಯ್ತು, ಅದು ಫಂಕ್ಷನಲ್ಲಿ ಹೋಗಿ ಶೆಕೆಯಾಗಿ ಆ ನೆಕ್ಲೆಸ್ ಎಲ್ಲ ಕಿತ್ತು ಬಿಸಾಕಿ ಸುಮ್ಮನೆ ಒಂದು ಗೌನ್ ಹಾಕ್ಕೊಂಡು ಕೂತಿದ್ರೆ ಭಗವಂತ ಅಪ್ಪ AC ಹಾಕ್ಕೊಂಡು ಕೂತ್ಕೊಂಡ್ರೆ ಹಾಯ್ ಅನಿಸುತ್ತೆ. ಮತ್ತು ಇದೆಲ್ಲ ತೋರ್ಪಡಿಕೆ ತಾನೆ. ಇವೆಲ್ಲ ಬೇರೆಯವರಿಗೆ ತೋರಿಸ್ಲಿಕ್ಕೆ ಮಾಡೋದು, ನನ್ನ ಹತ್ರ ಇದೆ ನೋಡ್ರಿ ಅಂತ. ಒಳಗೆ ಸಮಾಧಾನ ಆಗ್ತಿಲ್ಲ. ಅದು ಹಾಕ್ಕೊಳ್ಳೋದ್ರಿಂದ ರೇಷ್ಮೆ ಸೀರೆ ವಯಸ್ಸಿನ 60-65 ವಯಸ್ಸಿನಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಮೈಗೆ ಚುಚ್ಚುತ್ತವೆಲ್ಲ, ದೇಹ ಎಲ್ಲ ಜರ್ಜರ ಆಗ್ತಿರತ್ತೆ, ಸೆಲ್ಸ್ಗೆಲ್ಲ ಫ್ರಿಕ್ಷನ್ ಆಗ್ತಿರತ್ತೆ, ಬೇಕು ಅನಿಸೋದಿಲ್ಲ ಶರೀರಕ್ಕೆ. ಆದರೂ ಅಲ್ಲಿ ಹೋಗುವಾಗ ಮಾಡ್ಕೊಂಡು ಹೋಗಿರ್ತೀವಿ. ಮನೆಗೆ ಬಂದು ಕಿತ್ತು ಬಿಸಾಕದ ಕೂಡಲೇ ಎಲ್ಲ ಅಚ್ಚಾ ಹೋಗಯ್ಯ ನಿಕಾಲ್ ದಿಯಾ ಸಬ್ ಅಂತ ಅನಿಸುತ್ತೆ. ಯಾಕೆ?
ಭಗವಂತನ ಇಲ್ಲದಿದ್ದರೆ ನನ್ನದು ನಡೆಯುವುದಿಲ್ಲ. ನನ್ನ ಸಮಾಧಾನಕ್ಕೆ ಅವನ ಅತ್ಯಂತ ಅವಶ್ಯಕತೆ ಇರುತ್ತದೆ ಎಂದು ನಮಗೆ ಮನಪೂರ್ವಕ ಅನಿಸುವುದೇ ಇಲ್ಲ. ಯಾಕೆ ಅನ್ಸೋದಿಲ್ಲಪ್ಪ ಮನಪೂರ್ವಕ? ಯಾಕೆಂದರೆ ಎಲ್ಲ ನಾನೇ ಮಾಡ್ತೀನಿ ಅಂತ ಅಹಂಕಾರ ಹೊಂದಿದ್ದೀನಿ. ಅದಕ್ಕೆ ಅವನು ಎಲ್ಲೋ ಇದ್ದಾನೆ ಅನ್ನೋದು ನಮಗೆ, ಅವನೇ ತಂದಿರೋದು ಇಲ್ಲಿ, ಅವನೇ ಉಸಿರು ಕೊಟ್ಟಿರೋದು, ಅವನೇ ಕಾಪಾಡ್ತಿರೋದನ್ನು ಮರ್ತೋಗ್ಬಿಟ್ಟಿದೆ ಈ ಜೀವ. ಅದಕ್ಕೆ ಅವನ ಅವಶ್ಯಕತೆ, ಅವ್ನು ಭಗವಂತ ಇಲ್ಲದ್ರೂ ನಮ್ಗೆ ನಡೆಯುತ್ತೆ. ಹಾಗಾದರೆ ನಾವು ಪೂಜೆ ಮಾಡಲ್ವೇನ್ರಿ? ನೇಮ ಮಾಡ್ತೀರಾ? ಭಯಕ್ಕೆ ಮಾಡ್ತೀರಾ ಅದನ್ನು? ಅದು ಕಂಪಲ್ಸರಿಲಿ ದಿವಸ ಮಾಡ್ತೀವ? ಒಂದು ದಿವಸ ಮಾಡಿದ್ವಿ, ಒಂದು ದಿವಸ ಇಲ್ಲ. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಫಂಕ್ಷನಿಗೆ ಹೋಗ್ತಿರ್ತೀವಿ ಬಿಟ್ಟು ಭಗವಂತನ ನಾಮಸ್ಮರಣೆನ ಜಪ ಬಿಟ್ಕೊಂಡು ಫಂಕ್ಷನಿಗೆ ಹೋಗ್ತಿರ್ತೀವಿ. ಬಿಟ್ಟು ಹೋಗೋದಿಲ್ವ ಅವಾಗ ನಾಮಸ್ಮರಣೆ ಇಲ್ಲ ರೀ, 2 ತಾಸು ನಾಮಸ್ಮರಣೆ ಮಾಡೇ ನಾನು ಬರ್ತೀನಿ ಆಚೆ ಅಂತ ಹೇಳ್ತೀವ? ಇಲ್ಲ. ಸೊ ನಮ್ಮ ಸಹೂಲಿಯತ್ ಅನುಕೂಲತೆ ಅನುಸಾರವಾಗಿ ಭಗವಂತನ ಹಿಡ್ಕೋತೀವಿ, ಅವನನ್ನು ಬಿಡ್ತಿರ್ತೀವಿ. ಹಾಗಾಗಿ ನಮಗೆ ಬೇಕೇ ಬೇಕು ಅಂತ ಅನಿಸುವುದಿಲ್ಲ. ಅವನು ಪ್ರಪಂಚದಲ್ಲಿ ದುಡ್ಡು ಐಶ್ವರ್ಯ ಇರಬೇಕು, ಹೆಂಡತಿ ಮಕ್ಕಳು ಇರಬೇಕು, ತೋಟ ಪಟ್ಟಿ ಇರಬೇಕು, ನೌಕರಿ ವ್ಯವಸಾಯ ಮುಂತಾದ ಎಲ್ಲ ವೈಭವ ಇರಬೇಕು. ಹಾಗೂ ಇವೆಲ್ಲಗಳೊಂದಿಗೆ ಭಗವಂತನು ಇರಬೇಕು ಎಂದು ನಮಗೆ ಅನಿಸುತ್ತದೆ. ಫಸ್ಟು ಇವೆಲ್ಲ ಪ್ರಯಾರಿಟೀಸು, ಆಮೇಲೆ ಟರ್ಷರಿ ಮ್ಯಾಟರ್ ಅಂದರೆ ಭಗವಂತ ಲಾಸ್ಟಿಗೆ ಬರಬೇಕು. ಸಂತರು, ಸತ್ಪುರುಷರು, ಸಿದ್ಧರು, ಸದ್ಗುರುಗಳದ್ದು ಹೆಂಗಿರುತ್ತೆ? ಫಸ್ಟು ಭಗವಂತ. ಇದೆಲ್ಲ ಹೆಂಗೆ ಅವನ ಇಚ್ಛಾ ಮಾತ್ರದಿಂದ ನಡೀತಿರುತ್ತೆ. ಇದ್ರಲ್ಲಿ ಕಮ್ಮಿ ಜಾಸ್ತಿ ಆದರೂ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತೋಟ ಇರಬೇಕು, ಆಸ್ತಿ ಇರಬೇಕು, ಅಂತಸ್ತು ಇರಬೇಕು, BMW ಇರಬೇಕು, ನೌಕರಿ ಇರಬೇಕು, ವ್ಯವಸಾಯ ಇರಬೇಕು, ಬಿಸ್ನೆಸ್ ಇರಬೇಕು, ದುಡ್ಡು ಇರಬೇಕು, पैसा चाहिए, ऐश्वर्य चाहिए, रेशमी सीरे चाहिए, नेकलेस चाहिए. ये सब के साथ में भगवान चाहिए. सिर्फ भगवान नहीं चाहिए हमको. सिर्फ भगवान चाहिए तो मीराबाई के जैसे पागल बनना पड़ेगा, तुकाराम के जैसा पागल बनना पड़ेगा. ಅದು ಬೇಡ ರೀ ನಮಗೆ. ಇವೆಲ್ಲ ಇದ್ದು ಭಗವಂತ ಇದ್ದರೆ ಬಾರಪ್ಪ ನಿಮ್ಮ ಮನೆಗೆ ಅನ್ನೋದು ನಾವು. ಪ್ರಪಂಚದಲ್ಲಿ ದುಡ್ಡು ಐಶ್ವರ್ಯ ಇರಬೇಕು, ಹೆಂಡತಿ ಮಕ್ಕಳು ಇರಬೇಕು, ತೋಟ ಪಟ್ಟಿ ಇರಬೇಕು, ನೌಕರಿ ವ್ಯವಸಾಯ ಮುಂತಾದ ಎಲ್ಲ ವೈಭವ ಇರಬೇಕು. ಹಾಗೂ ಇವೆಲ್ಲಗಳೊಂದಿಗೆ ಭಗವಂತನು ಇರಬೇಕು ಎಂದು ನಮಗೆ ಅನಿಸುತ್ತದೆ. ಫಸ್ಟು ಇವೆಲ್ಲ ಪ್ರಯಾರಿಟೀಸು, ಆಮೇಲೆ ಟರ್ಷರಿ ಮ್ಯಾಟರ್ ಅಂದರೆ ಭಗವಂತ ಲಾಸ್ಟಿಗೆ ಬರಬೇಕು. ಸಂತರು, ಸತ್ಪುರುಷರು, ಸಿದ್ಧರು, ಸದ್ಗುರುಗಳದ್ದು ಹೆಂಗಿರುತ್ತೆ? ಫಸ್ಟು ಭಗವಂತ. ಇದೆಲ್ಲ ಹೆಂಗೆ ಅವನ ಇಚ್ಛಾ ಮಾತ್ರದಿಂದ ನಡೀತಿರುತ್ತೆ. ಇದ್ರಲ್ಲಿ ಕಮ್ಮಿ ಜಾಸ್ತಿ ಆದರೂ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತೋಟ ಇರಬೇಕು, ಆಸ್ತಿ ಇರಬೇಕು, ಅಂತಸ್ತು ಇರಬೇಕು, BMW ಇರಬೇಕು, ನೌಕರಿ ಇರಬೇಕು, ವ್ಯವಸಾಯ ಇರಬೇಕು, ಬಿಸ್ನೆಸ್ ಇರಬೇಕು, ದುಡ್ಡು ಇರಬೇಕು, पैसा चाहिए, ऐश्वर्य चाहिए, रेशमी सीरे चाहिए, नेकलेस चाहिए. ये सब के साथ में भगवान चाहिए. सिर्फ भगवान नहीं चाहिए हमको. सिर्फ भगवान चाहिए तो मीराबाई के जैसे पागल बनना पड़ेगा, तुकाराम के जैसा पागल बनना पड़ेगा. ಅದು ಬೇಡ ರೀ ನಮಗೆ. ಇವೆಲ್ಲ ಇದ್ದು ಭಗವಂತ ಇದ್ದರೆ ಬಾರಪ್ಪ ನಿಮ್ಮ ಮನೆಗೆ ಅನ್ನೋದು ನಾವು. ಇಷ್ಟು ಪ್ರಪಂಚ ಮಾಡಿಯೂ ಕೂಡ ನಮಗೆ ಸಮಾಧಾನ ಎಷ್ಟು ದೊರೆಯಿತು ಎಂಬುದನ್ನು ನಾವು ವಿಚಾರ ಮಾಡಬೇಕು. ಇಲ್ಲಿವರೆಗೂ 50 ವರ್ಷ ಆಯಿತು, 60 ಆಯಿತು, 70 ಆಯಿತು, 80 ಆಯಿತು, 85 ಆಯಿತು. ಇಲ್ಲಿವರೆಗೂ ನಾವು ಪ್ರಪಂಚ ಮಾಡಿದ್ದೀವಿ. ನಮಗೆ ಎಷ್ಟು ಸಮಾಧಾನ ಸಿಕ್ಕಿದೆ ನಮಗೆ ಮಾತ್ರ ಗೊತ್ತು. ಯಾವ ಸಮಾಧಾನವೂ ಸಿಕ್ಕಿಲ್ಲ ಈ ಪ್ರಪಂಚ ಮಾಡುವುದರಿಂದ ಅಂತ ಖಚಿತವಾಗಿಯೂ ಅಂಡರ್ಸ್ಟ್ಯಾಂಡ್ ಆಗೋಗಿದೆ. ಆದರೂ ಅದ್ರ ಝಂಡ ಹಿಡ್ಕೊಂಡಿರ್ತೀವಿ, ನಾನು ನಂದು ಅಂತ ವಿಚಾರ ಮಾಡಬೇಕು ಅಂತ ಮಹಾರಾಜರು. ಅತ್ಯಂತ ದೂರದಲ್ಲಿ ಇರುವ ಒಂದು ಗುಡ್ಡದ ಮೇಲೆ ಹೋಗಿ ಕುಳಿತುಕೊಳ್ಳಿರಿ. ಹಾಗೂ ಬಾಲ್ಯದಿಂದ ಇಂದಿನವರೆಗೆ ಮಾಡಿದ್ದ ಖಟಾಟೋಪದಲ್ಲಿ ನಮಗೆ ಎಷ್ಟು ಸಮಾಧಾನ ದೊರೆಯಿತು ಎಂಬುದರಲ್ಲಿ ಲೆಕ್ಕ ಹಾಕಬೇಕು. ಹಾಗೂ ಪ್ರಪಂಚದಿಂದ ನನಗೆ ಎಷ್ಟು ಸುಖ ಪ್ರಾಪ್ತವಾಗಿದೆ ಎಂಬುದರ ಅಂದಾಜು ಮಾಡಬೇಕು. ಕೂತ್ಕೊಂಡು ಒಂದು ಬುಕ್ ತೊಗೊಂಡೋಗಿ, ಡೈರಿ ತೊಗೊಂಡೋಗಿ ಬರ್ಕೊಳ್ರಿ. ನಾ ಹುಟ್ಟಿದಾಗಿಂದ ನನಗೆ ಬಾಲ್ಯಾವಸ್ಥೆ ಬಂದಾಗಿಂದ ಇಲ್ಲಿ ತನಕ ಏನು ಸಮಾಧಾನ ಸಿಕ್ಕಿದೆ ಲಿಸ್ಟ್ ಔಟ್ ಮಾಡಿರಿ. ಮೇಕ್ ಇಟ್ ಎ ಲಿಸ್ಟ್ ಔಟ್ ವಾಟ್ ಆಲ್ ಯು ಹ್ಯಾವ್ ಗಾಟ್. ಇಂದಿನವರೆಗೆ ಇಷ್ಟು ವರ್ಷ ಪ್ರಪಂಚ ಮಾಡಿದರೂ ಅದರಿಂದ ನಮಗೆ ಏನೂ ಸುಖ ಆಗಲಿಲ್ಲ ಎಂಬ ಅನುಭವ ಬಂದರೂ ಕೂಡ ಅದನ್ನು ಬಿಟ್ಟು ಬಿಡಬೇಕೆಂದು ನಮಗೆ ಅನಿಸುವುದೇ ಇಲ್ಲ. ಬಿಟ್ಟು ಬಿಡಬೇಕು ಅಂದರೆ ಎಲ್ರಿ ಕಡೆಗೆ ಹೋಗ್ಬೇಕಾ? ನೋ. ಬಿಟ್ಟು ಬಿಡಬೇಕು ಅಂದರೆ ಇದರ್ಸೆ ತುಮಾರ ಅಧಿಕಾರ, ದರ್ಪ, ಅಹಂಕಾರ ಇಲ್ಲಿಂದ ಬಿಡ್ರಿ ಅಂತ ಹೇಳ್ತಾರೆ ಮಹಾರಾಜರು. ಪ್ರಪಂಚದಲ್ಲಿ ನಮಗೆ ಸುಖ ಸಿಕ್ಕಿತು ಎಂಬ ಕಲ್ಪನೆ ನಷ್ಟವಾಗಿ ಹೋಗಬೇಕು. ಪ್ರಪಂಚವು ನಮಗೆ ಶಾಶ್ವತ ಸಮಾಧಾನವನ್ನು ಕೊಡಲು ಶಕ್ಯವೇ ಇಲ್ಲ ಎಂಬ ನಿಶ್ಚಯ ಆಯಿತೆಂದರೆ, ಹಾಗೂ ಈ ನಿಶ್ಚಯವು ಒಮ್ಮೆ ದೃಢವಾಯಿತೆಂದರೆ ನಮಗೆ ಭಗವಂತನ ಅವಶ್ಯಕತೆ ಅನಿಸಿ ತೊಡಗುತ್ತದೆ. ಆಗ ಅವನ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನದಲ್ಲಿ ಜಗತ್ತು, ಪರಿಸ್ಥಿತಿ ಮುಂತಾದ ಎಲ್ಲವೂ
ಅಡ್ಡಿ ಬರಲು ಶಕ್ಯವಿಲ್ಲ. ಫಸ್ಟು ಇದು ಬೇಸರಕ್ಕೆ ಬರಬೇಕು, ಇದನ್ನು ಮನಸ್ಸಿಂದ ಕಿತ್ತಾಕಬೇಕು, ಆಮೇಲೆ ಭಗವಂತ ನೀ ಬೇಕು ಅಂತ ನಾವು ಪ್ರಕಟ ವಿಚಾರ ಹೇಳಬೇಕು. ನಮ್ಮ ಲಿಸ್ಟ್ ಔಟ್ನಲ್ಲಿ ನೋಡಿದ್ರೆ ನಮ್ಮ ಯಾವಾಗಲೂ ಕಂಪ್ಲೇಂಟ್ಸು ರೆಗ್ರೆಟ್ಸೇ ಇರುತ್ತೆ ವಿನ ಯಾವತ್ತೂ ಯಾರೂ ಹೇಳಲಿಲ್ಲ ನಮಗೆ ಸಮಾಧಾನ ಸಿಕ್ಕಿದೆ. ಅಂದರೆ ನಮ್ಮ ಪ್ರಾಪಂಚಿಕ ಅನುಭವ ಏನು ಅಸಮಾಧಾನದ್ದೇ, ಒಂದಲ್ಲ ಒಂದು ಬಾಲ್ಯಾವಸ್ಥೆಯಿಂದ ಬಂದ್ವಿ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ವಿ, ಸ್ಕೂಲಲ್ಲಿ ಎ ಗ್ರೇಡ್ ಬರಬೇಕು, ಬಿ ಬಂದರೆ ನಡೆಯೋದಿಲ್ಲ, ಸಿ ಬಂದರೆ ನಡೆಯೋದಿಲ್ಲ, ಫೇಲ್ ಆದರೆ ನಡೆಯೋದಿಲ್ಲ, ಮತ್ತೊಂದು ವರ್ಷ ಫೀಸ್ ಕಟ್ಟಬೇಕು, ವೇಸ್ಟ್ ಆಯಿತು, ಹೊಡೆದು ಓದಿಸೋದು, ಕಾಲೇಜಿಗೆ ಸೇರಿಸೋದು, 10ನೇ ಕ್ಲಾಸಲ್ಲಿ ಫಸ್ಟ್ ಬರಬೇಕು, ಫಸ್ಟ್ ಬರಲಿಲ್ಲ ಅಂದರೆ ಇಷ್ಟಾಯಿತು, 92 ಬಂತು, ಸೆಕೆಂಡ್ 12th ಸ್ಟ್ಯಾಂಡರ್ಡ್ನಲ್ಲಿ 72 ಬಂತು, ಅಯ್ಯೋ ಇದೇನಾಯ್ತಪ್ಪ, ಡೊನೇಷನ್ ಕಟ್ಟು, ಇಂಜಿನಿಯರಿಂಗ್ ಹಾಕು, ಡಾಕ್ಟರ್ಕಿ ಮಾಡಿಸು, ಅದು ಮಾಡಿಸು, ಅದಾದಮೇಲೆ ಜಾಬ್ ಸಿಗಬೇಕು ಅವನಿಗೆ, ಮಗಳಿಗೆ ಜಾಬ್ ಸಿಗಬೇಕು, ಸಿಗಲಿಲ್ಲ ಅಂದರೆ ಚಿಂತೆ, ಅಸಮಾಧಾನ, ಇಷ್ಟನ್ನೆಲ್ಲ ವಿಚಾರ ಮಾಡಿ ಲೆಕ್ಕ ಮಾಡಿದ್ರೆ ನಮಗೆ ಯಾವತ್ತಾದರೂ ನಾವು ಎಲ್ಲರೂ ಭಗವಂತನ ಮುಂದೆ ಕೂತು ಹೇಳಿದ್ದೀವಪ್ಪ ಸಮಾಧಾನ ಆಗಿದೆ, ಏನೂ ಹೇಳೋಕ್ಕಾಗ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ಎ ಚೈನ್ ಲಿಂಕ್, ಒಂದು ಸಿಕ್ತು ಅಂದರೆ ಇನ್ನೊಂದು ಅಸಮಾಧಾನ, ಮತ್ತು ಇಟ್ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್ ರೌಂಡ್ ಆ್ಯಂಡ್ ರೌಂಡ್. ಅದು ಪ್ರಕಟ ಮಾಡಿದಾಗ ಅಂದರೆ ವ್ಯಕ್ತಪಡಿಸಿದಾಗ ಭಗವಂತ ಅದಕ್ಕೆ ಹೋಗ್ಬಿಡ್ತಾನೆ. ಆವಾಗ ಅವ್ನು ನಮಗೆ ನಾವೇನು ಪ್ರಯತ್ನ ಮಾಡ್ತೀವೋ ಮಾರ್ಗದಲ್ಲಿ ಭಗವಂತನ ಪ್ರಾಪ್ತಿಗೋಸ್ಕರ ಭಗವಂತನಿಗೆ ಮಾಡಿದಾಗ ಜಗತ್ತು ಪರಿಸ್ಥಿತಿ ಮುಂತಾದವುಗಳು ಅಡ್ಡಿ ಬರಲು ಶಕ್ಯವಿಲ್ಲ. ದೃಢ ನಿಶ್ಚಯ ಆದಾಗ ಅಡ್ಡಿ ಬರೋದಿಲ್ಲ, ಆಗ್ತಿರುತ್ತೆ ಘಟನೆಗಳು, ಆದರೆ ನಿಮ್ಮ ಮನಸ್ಸು ಡೋಲಾಯಮಾನ ಆಗುವುದಿಲ್ಲ. ಭಗವಂತ ನನಗೆ ಬೇಕೇ ಬೇಕು ಎಂದು ವಿಚಾರಪೂರ್ವಕ ನಿಶ್ಚಯ ಮಾಡಿದ ಮೇಲೆ ನಮಗೆ ಅವನ ಪ್ರೇಮ ಬೇಕು ಎಂದು ಅನಿಸತೊಡಗುತ್ತದೆ. ಹಾಗೂ ನಮಗೆ ಇಂದು ಅದರದೇ ನಿಜವಾದ ಅವಶ್ಯಕತೆ ಇರುತ್ತದೆ. ಇವತ್ತು ನಮ್ಗೆ ಅದರದ್ದೇ ಅವಶ್ಯಕತೆ ಇರುತ್ತೆ. ಯಾರ್ದು? ಭಗವಂತನ ಪ್ರೇಮದ್ದು. ಈ ಭಗವಂತನ ಪ್ರೇಮವನ್ನು ಯಾವುದರಿಂದ ನಿರ್ಮಾಣ ಮಾಡಲು ಬರುತ್ತದೆ? ಭಗವಂತನ ಪ್ರೇಮ ಬರುವುದಕ್ಕೆ ಮೂರು ಮಾರ್ಗಗಳು ಇರುತ್ತವೆ. ಒಂದನೆಯ ಮಾರ್ಗವೇನೆಂದರೆ ಸಂತರ ಸಂಗತಿ ಮಾಡೋದು, ಸತ್ಸಂಗಕ್ಕೆ ಹೋಗೋದು, ಸಂತರ ಮಾತು ಕೇಳೋದು, ಅವ್ರೇನು ಹೇಳ್ತಾರೆ ಆ ಬೋಧನೆಯನ್ನು ತಗೊಳ್ಳೋದು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಅದು ಪ್ರಕಟ ಮಾಡಿದಾಗ ಅಂದರೆ ವ್ಯಕ್ತಪಡಿಸಿದಾಗ ಭಗವಂತ ಅದಕ್ಕೆ ಹೋಗ್ಬಿಡ್ತಾನೆ. ಆವಾಗ ಅವ್ನು ನಮಗೆ ನಾವೇನು ಪ್ರಯತ್ನ ಮಾಡ್ತೀವೋ ಮಾರ್ಗದಲ್ಲಿ ಭಗವಂತನ ಪ್ರಾಪ್ತಿಗೋಸ್ಕರ ಭಗವಂತನಿಗೆ ಮಾಡಿದಾಗ ಜಗತ್ತು ಪರಿಸ್ಥಿತಿ ಮುಂತಾದವುಗಳು ಅಡ್ಡಿ ಬರಲು ಶಕ್ಯವಿಲ್ಲ. ದೃಢ ನಿಶ್ಚಯ ಆದಾಗ ಅಡ್ಡಿ ಬರೋದಿಲ್ಲ, ಆಗ್ತಿರುತ್ತೆ ಘಟನೆಗಳು, ಆದರೆ ನಿಮ್ಮ ಮನಸ್ಸು ಡೋಲಾಯಮಾನ ಆಗುವುದಿಲ್ಲ. ಭಗವಂತ ನನಗೆ ಬೇಕೇ ಬೇಕು ಎಂದು ವಿಚಾರಪೂರ್ವಕ ನಿಶ್ಚಯ ಮಾಡಿದ ಮೇಲೆ ನಮಗೆ ಅವನ ಪ್ರೇಮ ಬೇಕು ಎಂದು ಅನಿಸತೊಡಗುತ್ತದೆ. ಹಾಗೂ ನಮಗೆ ಇಂದು ಅದರದೇ ನಿಜವಾದ ಅವಶ್ಯಕತೆ ಇರುತ್ತದೆ. ಇವತ್ತು ನಮ್ಗೆ ಅದರದ್ದೇ ಅವಶ್ಯಕತೆ ಇರುತ್ತೆ. ಯಾರ್ದು? ಭಗವಂತನ ಪ್ರೇಮದ್ದು. ಈ ಭಗವಂತನ ಪ್ರೇಮವನ್ನು ಯಾವುದರಿಂದ ನಿರ್ಮಾಣ ಮಾಡಲು ಬರುತ್ತದೆ? ಭಗವಂತನ ಪ್ರೇಮ ಬರುವುದಕ್ಕೆ ಮೂರು ಮಾರ್ಗಗಳು ಇರುತ್ತವೆ. ಒಂದನೆಯ ಮಾರ್ಗವೇನೆಂದರೆ ಸಂತರ ಸಂಗತಿ ಮಾಡೋದು, ಸತ್ಸಂಗಕ್ಕೆ ಹೋಗೋದು, ಸಂತರ ಮಾತು ಕೇಳೋದು, ಅವ್ರೇನು ಹೇಳ್ತಾರೆ ಆ ಬೋಧನೆಯನ್ನು ತಗೊಳ್ಳೋದು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಎರಡನೆಯ ಮಾರ್ಗವೇನೆಂದರೆ ಸದ್ವಿಚಾರಗಳ ಸಂವರ್ಧನೆ. ಹಾಗೂ ಮೂರನೇದು ಮಾರ್ಗವೇನೆಂದರೆ ಅಖಂಡ ನಾಮಸ್ಮರಣೆ. ಸದ್ವಿಚಾರದ ಸಂವರ್ಧನೆ ಮಾಡ್ತಾ ಹೋಗೋದು, ಒಳ್ಳೊಳ್ಳೆ ಗ್ರಂಥ ವಾಚನ ಮಾಡೋದು, ಯೂಟ್ಯೂಬ್ನಲ್ಲಿ ಒಳ್ಳೆ ಭಗವಂತನ ಲೆಕ್ಚರ್ಸ್ನ ಕೇಳೋದು, ನೋಡೋದು, ಅದು ಸಂವರ್ಧನೆ ಅಂದರೆ ಬೆಳೆಸ್ಕೊಳ್ತಾ ಹೋಗೋದು ಸದ್ವಿಚಾರಗಳನ್ನು. ಈ ಮೂರು ಮಾರ್ಗದಲ್ಲಿ ಯಾರಿಗೆ ಯಾವುದು ಸಾಧಿಸುತ್ತದೆಯೋ ಅವರು ಅದನ್ನು ಅನುಸರಿಸಬೇಕು. ಮೂರು ಮಾರ್ಗದಲ್ಲಿ ಯಾವ್ದಾದ್ರು ಮಾರ್ಗ ಆಯ್ಕೆ ಮಾಡಿಕೊಳ್ರಿ, ಮೂರು ಮಾರ್ಗ ಆಯ್ಕೆ ಮಾಡಿಕೊಳ್ರಿ, ಯಾರು ಬೇಡ ಅಂದರು. ನಮ್ಮ ಒಂದು ಕೆಪ್ಯಾಸಿಟಿ ಅನುಸಾರವಾಗಿ, ಮನಸ್ಸಿನ ಕೆಪ್ಯಾಸಿಟಿ ಅನುಸಾರವಾಗಿ ನಾವು ಯಾವ ಮಾರ್ಗನ, ಮೂರು ಮಾರ್ಗ ಬೇಕ್ರಿ ನನಗೆ, ಮೂರು ಮಾರ್ಗ ಮಾಡ್ಕೊಳ್ಳಿ. ಸತ್ಸಂಗಕ್ಕೂ ಹೋಗ್ರಿ, ಗ್ರಂಥ ವಾಚನ ಮಾಡಿರಿ, ಅಖಂಡ ನಾಮಸ್ಮರಣೆ ಇಲ್ಲರಿ ಒಂದು ಹಿಡ್ಕೊಳ್ರಿ. ಯಾವ ಮಾರ್ಗದಲ್ಲಿ ಹೋದರೂ ಪರಮಾತ್ಮ ನಮಗೆ ಖಂಡಿತವಾಗಲೂ ಸಿಗ್ತಾನೆ. ಇಂದಿನ ಬೋಧವಚನ, ಭಗವಂತನು ಬೇಕೆಂದು ಅನಿಸುವುದರಲ್ಲಿಯೇ ಎಲ್ಲ ರಹಸ್ಯವಿರುತ್ತದೆ. ಭಗವಂತ ಅಪ್ಪ ನೀ ಬೇಕಪ್ಪ ಅಂತ ಹೇಳಿದ್ರೆ ಸಾಕು, ಅವ್ನು ಟಕ್ ಅಂತ ಬೀಗತ್ಕಿ ಬಾಗಲ್ ತೆಗಿತಾನೆ. ಎಲ್ಲ ರಹಸ್ಯವಿದೆ, ಅಪ್ಪ ನೀ ಬೇಕಪ್ಪ ನನಗೆ ಅಂತ ಹೇಳೋದು ಕೂಡಲೇ ಏನು ಮಾಡ್ತಾನೆ ಅವ್ನು ಕುಂಬಾರಂತರ ಹೊರಗಡೆಯಿಂದ ಪ್ರಪಂಚದ ಪೆಟ್ಟು ಕೊಟ್ಟು ನಮಗೆ ಸುಖ ದುಃಖಗಳನ್ನು ಕೊಟ್ಟು ಹೊಡೆದು ಅನುಭವಗಳನ್ನು ಕೊಟ್ಟು ತೋರಿಸ್ತಾನೆ. ನೋಡು ಇದು ಪ್ರಪಂಚದ ಸ್ವರೂಪ, ಇದು ಅಸತ್ಯ, ಬಿಡು ಅಂತ ಒಳಗಿಂದ ಮೆತ್ತಗೆ ತಾನು ತನ್ನ ಪ್ರೇಮದಿಂದ ಕರುಣೆಯಿಂದ ಸೌರಿ ನಮ್ಮನ್ನು ಗಟ್ಟಿಯಾಗಿ ಮಡಕೆ ಅಂದರೆ ಒಂದು ಶೇಪ್ ಕೊಟ್ಟು ಇದು ಜೀವನದಲ್ಲಿ ಉದ್ಧಾರ ಆಗಬೇಕು, ಈ ಜೀವಾತ್ಮ ನನ್ನಲ್ಲಿ ಬಂದು ಸೇರ್ಕೋಬೇಕು ಅಂತ ಪರಮಾತ್ಮ ಕೃಪೆ ಮಾಡಿ ಆ ಎಲ್ಲ ರಹಸ್ಯವೂ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ರಹಸ್ಯವೂ ಅಡಕವಾಗಿರೋದು ಅವನು ತಿಳಿಸ್ಕೊಟ್ಟು ಬಿಡ್ತಾನೆ. ಇಲ್ಲಿಂದ ನಮಗೆ ಹೊಡೆದು ಎಲ್ಲ ಈ ಉಚ್ಚಾಟನೆ ಅಹಂಕಾರ ಅಭಿಮಾನ ದೇಹಭಾವ ಎಲ್ಲ ಬಿಡಿಸ್ತಾ ಹೋಗ್ತಾನೆ. ಅಲ್ಲಿಂದ ಒಳಗಿಂದ ಅದು ಭಕ್ತಿ ಪ್ರೇಮ ಜ್ಞಾನ ವೈರಾಗ್ಯ ಎಲ್ಲ
ಉದಯ ಆಗ್ತಾ ಹೋಗುತ್ತದೆ. ಅದನ್ನು ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನಪೂರ್ವಕವಾಗಿ ಪರಮಾತ್ಮನ ಭಕ್ತಿ ಜ್ಞಾನವನ್ನು ಪಡೆಯೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.